ಎಚ್ಡಿಕೋಟೆ ಭಾಗದಲ್ಲಿ ಅನಧಿಕೃತವಾಗಿ ಶುಂಠಿ ಕೇಂದ್ರಗಳನ್ನು ತೆಗೆದು ತೊಳೆಯೋದ್ರ ಜೊತೆಗೆ ಸಾರ್ವಜನಿಕರ ಆರೋಗ್ಯದ ಮೇಲೆ ಪರಿಣಾಮ ಬೀರೋದು, ಅದ್ರ ಜೊತೆಗೆ ಕಾರ್ಮಿಕರ ಮೇಲೂ ಕೂಡ ಸಾಕಷ್ಟು ಪರಿಣಾಮ ಬೀರ್ತಿರೋದು. ಅನಧಿಕೃತವಾಗಿದೆ ಅಂತೇಳಿ ಖುದ್ದು ಪುರಸಭೆ ಅಧಿಕಾರಿಗಳ ಒಪ್ಕೊಳ್ತಾರೆ ಸರ್. ನಿಮ್ಮ ವ್ಯಾಪ್ತಿಯಲ್ಲಿ ಏನೇನು ಗೊತ್ತು ಅದನ್ನು ಸರ್? ನಾನು ಪುರಸಭಾ ಸದಸ್ಯರು ಮತ್ತು ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು ನರಸಿಂಹಮೂರ್ತಿ ಅಂತೇಳಿ ಸಿ ನರಸಿಂಹಮೂರ್ತಿ ಸರ್. ಇದ್ರ ಬಗ್ಗೆ ನಾವು ಹಿಂದೇನೂ ಕೂಡ ಹಲವಾರು ಸಭೆಗಳಲ್ಲಿ ಸಾಮಾನ್ಯ ಸಭೆಯಲ್ಲಿ ಚರ್ಚೆ ಮಾಡಿ ನಮ್ಮ ಮೇಲ್ಮಟ್ಟ ಅಧಿಕಾರಿಗಳು, ಜಿಲ್ಲಾಧಿಕಾರಿಗಳು, ನಮ್ಮ ಇಲಾಖೆ ಕನ್ಸರ್ನ್ ಡಿಪಾರ್ಟ್ಮೆಂಟು, ಎ ಸಿ ಅವರು, ಮತ್ತು ಇದಕ್ಕೆ ಪವರ್ ಕೊಟ್ಟಂಥ KPTCL ಅವರು ಮತ್ತು ಕಂದಾಯ ಇಲಾಖೆಯವರು ಇವತ್ತು ಕನ್ವರ್ಸೇಷನ್ ನಡೀತಾ ಇದೆ ಅಂಥೇಳಿ ತಹಸೀಲ್ದಾರ್ ಅವರು ಕೊಟ್ಟಿದ್ದೀವಿ. ಮತ್ತು ಸಣ್ಣ ಕೈಗಾರಿಕೆ ಸುಮಾರು 60-70 ಜನ ಕಾರ್ಮಿಕರು, ಕೂಲಿ ಕಾರ್ಮಿಕರು ಅಲ್ಲಿ ಕೂಲಿ ಮಾಡ್ತಾರೆ. ಸ್ವಲ್ಪ ವ್ಯತ್ಯಾಸಗಳಾದರೂ ಕೂಡ ಆ ಕಾರ್ಮಿಕರಿಗೆ ಪ್ರಾಣ ಹಾನಿ ಆಗ್ತಕ್ಕಂಥದ್ದು ಅಥವಾ ಅಂಗವಿಕಲ ಆಗ್ತಕ್ಕಂಥ ಸಾಕಷ್ಟು ಉದಾಹರಣೆಗಳಿವೆ. ಮತ್ತು ಪರಿಸರ ಇಲಾಖೆ ಮೇಜರ್ ಸಮಸ್ಯೆ, ಪರಿಸರ ಇಲಾಖೆ ಅದು ನೋಡಬೇಕು. ಯಾಕಂದರೆ ಅಲ್ಲೇ ಶುಂಠಿ ವಾಸ್ ಮಾಡೋಂಥ ನೀರು ಕುಡಿದಂಥ ಹಲವಾರು ದನಗಳಿಗೆ ಮೈಲೆಲ್ಲ ಗಂಟು ಬಂದುಬಿಟ್ಟು ಸತ್ತಿರ್ತಕ್ಕಂಥ ಉದಾಹರಣೆಗಳಲ್ಲಿ ನೋಡಿದ ಮೇಲೆ ನಾವು ಹಲವಾರು ಬಾರಿ ಸಭೆಗಳು ಚರ್ಚೆ ಮಾಡಿದ್ದೀವಿ, ನಿರ್ಣಯ ಮಾಡಿ ಮುಖ್ಯಾಧಿಕಾರಿ ಸೂಚನೆ ಕೊಟ್ಟಿದ್ದು ಸಭೆಯಲ್ಲಿ. ಕನ್ಸರ್ನ್ ಡಿಪಾರ್ಟ್ಮೆಂಟ್ ಲೈನ್ ಡಿಪಾರ್ಟ್ಮೆಂಟ್ ಇದೆ, ಇಮಿಡಿಯೇಟಾಗಿ ಅವ್ರಿಗೆ ಪತ್ರ ಬರೆದು ಅದಕ್ಕೆ ಲಾಕೌಟ್ ಮಾಡಿ ಅಂತೇಳಿ. ಅಷ್ಟಾದರೂ ಕೂಡ ನಮ್ಮ ಪುರಸಭೆ ವ್ಯಾಪ್ತಿ ಬರ್ತಕ್ಕಂಥ ಏನು ಈ ಶುಂಠಿ ಮಂಡಿ, ಅಕ್ರಮ ಶುಂಠಿ ಮಂಡಿಗಳು, ನಾನು ಅಕ್ರಮ ಅಂತ ನೇರವಾಗಿ ಹೇಳ್ತೀನಿ. ಯಾಕಂದರೆ ಅವ್ರು ಯಾವ ಕೂಡ ಪರ್ಮಿಷನ್ ಇಲ್ಲ. ಯಾವುದೇ ಒಂದು ಸಣ್ಣ ಅಂಗಡಿ, ಪೆಟ್ಟಿಗೆ ಅಂಗಡಿ ತೆಗೆದ್ರು ಕೂಡ ಪುರಸಭೆಯನ್ನು ಅನುಮತಿ ಪಡ್ಕೋಬೇಕಂತಕ್ಕಂಥದ್ದು ರಾಜ್ಯ ಸರ್ಕಾರದ ಆದೇಶ. ಹಾಗಾಗಿ ಯಾವುದೇ ಅನುಮತಿ ಇಲ್ಲದೆ ನಡೀತಾ ಇರ್ತಕ್ಕಂಥದ್ದು ನಿರಾಳವಾಗಿ ನಡೀತಾ ಇದೆ. ಮತ್ತು ಎಷ್ಟು ಬೇಜವಾಬ್ದಾರಿ ಇಲಾಖೆಗಳಿವೆ ಅಂತ ಹೇಳಿದ್ರೆ ಪರಿಸರ ಇಲಾಖೆ, ಅದರಲ್ಲಿ ತುಂಬ ಹಾನಿ ಆಗ್ತಾಯಿದೆ. ಅಲ್ಲಿಂದ ಬಸ್ ತೊಳೆದಂಥ ನೀರು ತಾರ್ಕನಾಲೆಗೆ ಹೋಗ್ತದೆ ಸರ್. ತಾರ್ಕ ದೊಡ್ಡ ಹೊಳೆ ಇದು. ಇದರಿಂದ ಹಲವಾರು ಜನಗಳು, ಜಾನುವಾರುಗಳು, ಮತ್ತು ಇದು ಕಬಿನಿ ನೀರು ಹೋಗಿ ಜಾಯ್ನ್ ಆಗುತ್ತೆ. ಕಬಿನಿ ಮತ್ತು ತಾರ್ಕ ಎರಡು ಸಂಗಮ ಆಗಿ ಹಲವಾರು ಸಿಟಿಗಳಿಗಿದ್ದು ಕುಡಿಯೋ ನೀರಿಗೆ ಹೋಗ್ತಾಯಿದೆ. ಇವರು ಶುಂಠಿ ಬೆಳೆಯುವಾಗಲೂ ಕೂಡ ಹಲವಾರು ಕೆಮಿಕಲ್ ಬಳಸಿ ಅದನ್ನು ಬೆಳೀತಾರೆ. ಅದು ತಂದ ಮೇಲೂ ಕೂಡ ಅದು ವಾಶ್ ಮಾಡಿ ಅದು ಕಲರ್ ಬರಬೇಕಾದ್ರೂ ಕೂಡ ಹಲವಾರು ಕೆಮಿಕಲ್ ಬಳಸಿ ವಾಶ್ ಮಾಡ್ತಾರೆ. ಇಷ್ಟೆಲ್ಲ ದಂಧೆಗಳು ನಡೀತಿದ್ರು ಕೂಡ ಭಾರಿ ದೂರದಲ್ಲೇನಿಲ್ಲ. ಮಂತ್ರಿಗಳು ಬಂದರು ಇದೇ ರೋಡಲ್ಲಿ ಹೋಗ್ಬೇಕು, ಮುಖ್ಯಮಂತ್ರಿಗಳು ಬಂದರು ಇದೇ ರೋಡಲ್ಲಿ ಹೋಗ್ಬೇಕು, DC ಬಂದರು ಇದೇ ರೋಡಲ್ಲಿ ಹೋಗ್ಬೇಕು, ಚೀಫ್ ಸೆಕ್ರೆಟರಿ ಬಂದರು ಇದೇ ರೋಡಲ್ಲಿ ಹೋಗ್ಬೇಕು ಅಂತ ನಡೀತಾ ಇರ್ತಕ್ಕಂಥ ಪ್ರದೇಶಗಳಲ್ಲಿ ಪುರಸಭೆಯಿಂದ ನಾವು ಹಲವಾರು ಬಾರಿ ಪತ್ರ ವ್ಯವಹಾರ ಮಾಡಿದ್ದೀವಿ. ಮತ್ತು ದೂರವಾಣಿ ಮುಖಾಂತರ ಕ್ರಮ ತಗೊಳ್ಳೋಕ್ಕೆ ಕೂಡ ಇದುವರೆಗೂ ಕೂಡ ಕೈಗಾರಿಕೆ ಇಲಾಖೆಯವರು ಕ್ರಮ ತಗೊಂಡಿಲ್ಲ, KPTCL ಕ್ರಮ ತಗೊಂಡಿಲ್ಲ, ಮತ್ತು ಮಾಲಿನ್ಯ ಇಲಾಖೆಯವರು ಕೂಡ ಕ್ರಮ ತಗೊಂಡಿಲ್ಲ. ಎಲ್ಲ ಆಯುಕ್ತರುಗಳಿಗೆ ಲೆಟ್ರ್ ಬರೆದಿದ್ದೀವಿ. ಇದಕ್ಕೆ ಸಂಬಂಧಪಟ್ಟ ಕಂದಾಯ ಇಲಾಖೆಯವರು ಕೂಡ ಬರೆದು ಕೂಡ ಇವರು ಆಗಿಲ್ಲ. ಕೂಡಲೇ ಇದ್ರ ಬಗ್ಗೆ ಯಾರು ಇಲ್ಲಿಗಲಾಗಿ ಮಾಡ್ತಿದ್ದಾರೋ ಅವ್ರ ಮೇಲೆ ಕ್ರಿಮಿನಲ್ ದಾವೆಯನ್ನು ಹೂಡಿ ಸರ್ಕಾರ ಇದನ್ನು ಮುಚ್ಚಿಸಿ ಸಾರ್ವಜನಿಕರು ಮತ್ತು ಪಕ್ಷಿ ಪ್ರಾಣಿಗಳಿಗೆ ಆರೋಗ್ಯ ಕಾಪಾಡೋದ್ರ ಬಗ್ಗೆ ಎಚ್ಚರಿಕೆ ತಗೋಬೇಕಂತೇಳಿ ಮನವಿ ಮಾಡ್ತಿದ್ದೀವಿ ಸರ್. ಸರ್, ನಾನು ಸಿ ನರಸಿಂಹಮೂರ್ತಿ ಅಂತೇಳಿ ಪುರಸಭಾ ಸದಸ್ಯರು, ಮಾಜಿ ಸ್ಥಾಯಿ ಸಮಿತಿ ಅಧ್ಯಕ್ಷರು. ಸರ್ ನಮಸ್ತೆ, ನಾನು ಯಶವಂತ್ ಅಂತ. ಇಲ್ಲೇ ನಮ್ಮದು ಸ್ಥಳೀಯಲ್ಲಿ HD ಕೋಟೆಯಲ್ಲಿ ಜಿಮ್ ಇದೆ. ನಾನು ಸುಮಾರು ಬಾರಿ ಈ ಏರ್ಪೋರ್ಟ್ ಸೈಡಲ್ಲಿ ಓಡಾಡ್ಬೇಕಾದ್ರೆ ನೋಡಿದ್ದೀನಿ. ಈ ಶುಂಠಿ ಮಂಡಿ 6ರಿಂದ 7 ಶುಂಠಿ ಮಂಡಿ ಅಕ್ರಮವಾಗಿ ಮಾಡ್ತಾಯಿದ್ದಾರೆ. ಅದ್ರ ಬಗ್ಗೆ ನಾನು ನಮ್ಮ ಮಿಸಸ್ ಪುರಸಭೆ ಸದಸ್ಯರು, ಹಾಗಾಗಿ ಲೆಟ್ರಲ್ಲಿ ನಾವು ಕೊಡಿಸಿ ಸುಮಾರು ಹೋರಾಟ ಮಾಡಿದ್ದ. ಅದು ಬೇರೆ ಬೇರೆ ಥರದಲ್ಲಿ ಎಲ್ಲ ಮುಚ್ಚಾಕ್ಬಿಟ್ಟಿದ್ದಾರೆ. ಅದನ್ನು ದಯವಿಟ್ಟು ನೀವು ಕ್ರಮ ವಹಿಸಿ ಅದನ್ನು ಸ್ಟಾಪ್ ಮಾಡಿಸ್ಬೇಕು ಸರ್. ಅದರಿಂದ ತುಂಬ ತೊಂದರೆ ಆಗ್ತಾಯಿದೆ ಜನಗಳಿಗೆ, ಅಕ್ಕಪಕ್ಕ ಜನಗಳಿಗೆಲ್ಲ ಕಂಪ್ಲೇಂಟ್ ಮಾಡಿದ್ದಾರೆ. ಆಲ್ರೆಡಿ ಪುರಸಭೆಗೆ ನಾವು ಲೆಟ್ರ್ ಕೊಟ್ಟಿದ್ದೀವಿ, ಆದರೂ ಏನೂ ಕ್ರಮ ವಹಿಸಿಲ್ಲ. ನಿಮ್ಮ ಕಡೆಯಿಂದ ಒಂದು ಒಳ್ಳೇದಾಗಲಿ ಅಂತ ನಾನು ಬಯಸ್ತೀನಿ ಸರ್. ನಾನು ಯಶವಂತ್ ಕುಮಾರ್ ಅಂತ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.